ನನ್ನನ್ನು ಹತ್ಯೆ ಮಾಡಿದರೆ ನಿಮ್ಮ ಮೇಲೆ ದಾಳಿ ನಡೆಸಲು 1000 ಕ್ಷಿಪಣಿಗಳು ಸಜ್ಜಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನು ಕೊಲ್ಲಲು ಇರಾನ್ ಪ್ಲಾನ್ ಮಾಡ್ತಿದೆ ಎಂಬ ವರದಿಗಳಿಗೆ ತನ್ನ ಟ್ರೂತ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ನನ್ನನ್ನು ಹತ್ಯೆ ಮಾಡಲು ಅಥವಾ ಹತ್ಯೆಗೆ ಯತ್ನಿಸಲು ಮುಂದಾದರೆ ಈಗಾಗಲೇ 1000 ಕ್ಷಿಪಣಿಗಳನ್ನು ಗುರಿ ನಿಗದಿಪಡಿಸಿ ಸಜ್ಜುಗೊಳಿಸಲಾಗಿದೆ. ಅದರ ಬೆನ್ನಲ್ಲೇ ಸಾವಿರಾರು ಇನ್ನಷ್ಟು ಕ್ಷಿಪಣಿಗಳು ತಕ್ಷಣವೇ ಉಡಾಯಿಸಲಾಗುತ್ತೆ. ಈ ಕುರಿತು ಈಗಾಗಲೇ ಆದೇಶವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಅಮೆರಿಕದ ಸೇನೆಯು 1 ವರ್ಷದ ಅವಧಿಯವರೆಗೆ ಅಗತ್ಯವಿದ್ದರೆ ಅದನ್ನು ಮತ್ತಷ್ಟು ವಿಸ್ತರಿಸಿ ಇರಾನ್ನ ಎಲ್ಲ ಪ್ರದೇಶಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವ ಮತ್ತು ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ ಮತ್ತು ಅದರ ಸಿದ್ಧತೆ ಹಾಗೂ ಇಚ್ಛಾಶಕ್ತಿಯನ್ನು ಹೊಂದಿದೆ ಅಂತ ಬರ್ಕೊಂಡಿದ್ದಾರೆ. ಕೊನೆಯಲ್ಲಿ ಅಲ್ಲಾಹನಿಗೆ ಸರ್ವಸ್ತುತಿ ಎಂದಿದ್ದಾರೆ. ಸದ್ಯ ಅಮೆರಿಕ ಅಧ್ಯಕ್ಷರ ಮಾತುಗಳಿಗೆ ಬೆಲೆಯೂ ಇಲ್ಲ, ಗೌರವವೂ ಇಲ್ಲದಂತಾಗಿದೆ. ಅದಕ್ಕೆ ಟ್ರಂಪ್ ಅವರೇ ಕಾರಣ, ಅವರ ಹುಚ್ಚು ಹೇಳಿಕೆಗಳೇ ಕಾರಣ. ಹಾಗಾಗಿ ಅವರ ಈ ಹೇಳಿಕೆಯನ್ನು ನಾನಾ ರೀತಿಯಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಇದು ಜೀವ ಭಯದಲ್ಲಿ ಟ್ರಂಪ್ ಹೇಳಿರೋದಾ, ಅಥವಾ ಇರಾನನ್ನು ಭಯಪಡಿಸಲು ಹೇಳಿದ್ದ, ಅಥವಾ ಅವರ ಹುಚ್ಚು ಹೇಳಿಕೆಗಳ ಮುಂದುವರೆದ ಸರಣಿಯ ಗೊತ್ತಿಲ್ಲ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶದ ಅಧ್ಯಕ್ಷರು ಹೀಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡುವ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋ ಪ್ರಶ್ನೆಯೂ ಇದೆ. ಅವರಿಗೆ ಜೀವ ಭಯ ಕಾಡ್ತಾ ಇದೆಯಾ ಎಂಬ ಪ್ರಶ್ನೆಯೂ ಇದೆ. ಇನ್ನೊಂದೆಡೆ ಟ್ರಂಪ್ ಅವರ ಈ ಹೇಳಿಕೆ ಕೇವಲ ಇರಾನ್ಗೆ ಎಚ್ಚರಿಕೆಯ, ಅಥವಾ ತಮ್ಮ ದೇಶದ ಜನರಿಗೆ ನಾನು ದುರ್ಬಲನಲ್ಲ ಎಂಬ ಸಂದೇಶವ ಎಂಬ ಪ್ರಶ್ನೆಯೂ ಚರ್ಚೆಯಾಗ್ತಾ ಇದೆ. ಇತಿಹಾಸದಲ್ಲಿ ಬೆದರಿಕೆಗಳಿಂದ ಅನೇಕ ಯುದ್ಧಗಳು ಆರಂಭವಾಗಿದೆ, ಆದರೆ ಬೆದರಿಕೆಗಳಿಂದಲೇ ಶಾಶ್ವತ ಶಾಂತಿ ಬಂದ ಉದಾಹರಣೆಗಳು ತುಂಬಾ ಕಡಿಮೆ. ಹೀಗಿದ್ದರೂ ಟ್ರಂಪ್ ಕೇವಲ ಬೆದರಿಕೆ ಭಾಷೆಯಲ್ಲಿ ಮಾತಾಡ್ತಾ ಇರೋದು ಯಾಕೆ ಅನ್ನೋದು ಜಗತ್ತನ್ನ ಕಾಡ್ತಾ ಇರುವ ಪ್ರಶ್ನೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಕಡಿಮೆಯಾಗಿದೆ ಎಂದು ಭಾವಿಸಿದ್ದ ಸಮಯದಲ್ಲೇ ಮತ್ತೆ ಪರಿಸ್ಥಿತಿ ತಿರುಗಿಬಿದ್ದಿದೆ. ರಾಜತಾಂತ್ರಿಕ ಮಾತುಗಳಿಗಿಂತ ಈಗ ಬೆದರಿಕೆಯ ರಾಜಕೀಯವೇ ಹೆಚ್ಚು ಕೇಳಿಸ್ತಾ ಇದೆ. ಒಂದು ಕಡೆ ಇರಾನ್ ತನ್ನ ನಿಲುವಿನಿಂದ ಹಿಂದೆ ಸರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ, ಮತ್ತೊಂದು ಕಡೆ ಅಮೆರಿಕವು ಕಠಿಣ ಭಾಷೆಯನ್ನೇ ಬಳಸ್ತಾ ಇದೆ. ಉದ್ವಿಗ್ನತೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ಮಾತುಗಳು ಕ್ಷಿಪಣಿಗಳಷ್ಟೇ ಶಕ್ತಿಯುತವಾಗಿರುತ್ತೆ. ಒಂದು ಕಠಿಣ ಹೇಳಿಕೆ ಷೇರು ಮಾರುಕಟ್ಟೆಯನ್ನು ಅಲುಗಾಡಿಸಬಹುದು, ತೈಲ ಬೆಲೆಯನ್ನು ಏರಿಸಬಹುದು, ಜಾಗತಿಕ ರಾಜತಾಂತ್ರಿಕತೆಯ ದಿಕ್ಕನ್ನೇ ಬದಲಾಯಿಸಬಹುದು. ಅದರಲ್ಲೂ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತಿನ ಸಮರ ಅಂದರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ವಿಶ್ವದ ಇಂಧನ ಮಾರುಕಟ್ಟೆ, ಸಾಗಣೆ ವ್ಯವಸ್ಥೆ, ಹೂಡಿಕೆ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೂ ಅದರ ಪ್ರಭಾವ ಬೀಳಬಹುದು. ಇದೇ ಕಾರಣಕ್ಕೆ ಜಗತ್ತು ಈಗ ಈ ಬೆಳವಣಿಗೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇಷ್ಟು ವರ್ಷಗಳ ಆರ್ಥಿಕ ನಿರ್ಬಂಧಗಳು, ಮಿಲಿಟರಿ ಒತ್ತಡ, ರಾಜತಾಂತ್ರಿಕ ಮಾತುಕತೆ, ಇದೆಲ್ಲದರ ನಂತರವೂ ಸಮಸ್ಯೆ ಹಾಗೆ ಉಳಿದಿದ್ರೆ ಮತ್ತೆ ಅದೇ ಹಳೆಯ ತಂತ್ರವನ್ನು ಅನುಸರಿಸುವುದರಿಂದ ಹೊಸ ಫಲ ಸಿಗುತ್ತದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಯುದ್ಧ ಆರಂಭಿಸುವುದು ಸುಲಭ, ಆದರೆ ಯುದ್ಧವನ್ನು ಮುಗಿಸುವುದು ತುಂಬಾ ಕಷ್ಟ. ಕ್ಷಿಪಣಿಗಳು ನಗರಗಳನ್ನು ಧ್ವಂಸ ಮಾಡಬಹುದು, ಆದರೆ ವಿಶ್ವಾಸವನ್ನ ನಿರ್ಮಿಸಲಾರದು. ಬೆದರಿಕೆಗಳು ಎದುರಾಳಿಯನ್ನ ಹೆದರಿಸಬಹುದು, ಆದರೆ ದೀರ್ಘಕಾಲದ ಶಾಂತಿಯನ್ನ ಖಚಿತಪಡಿಸಲಾರದು. ಇಂದು ಜಗತ್ತು ಕಾಯ್ತಾ ಇರುವುದು ಮತ್ತೊಂದು ಕ್ಷಿಪಣಿಯ ಉಡಾವಣೆಯನ್ನ ಅಲ್ಲ, ಮತ್ತೊಂದು ಮಾತುಕತೆಯ ಆರಂಭವನ್ನ. ಜಗತ್ತಿಗೆ ಈಗ ಹುಚ್ಚು ಹೇಳಿಕೆಗಳು ಬೇಡ, ಉದ್ವಿಗ್ನತೆಯನ್ನು ತಣಿಸಬಲ್ಲ ಶಾಂತ ರೀತಿಯ ಶಾಂತಿಯ ಮಾತುಕತೆಗಳು ಈಗ ಬೇಕಾಗಿರೋದು. ಆ ಮಾತು ಟ್ರಂಪ್ಗೆ ಗೊತ್ತಿಲ್ಲ, ಅವರಿಗೆ ಬೆದರಿಕೆಯ ಭಾಷೆಯಷ್ಟೇ ಬರೋದು. ಆದರೆ ಆ ಬೆದರಿಕೆಗೆ ಇರಾನ್ ಇಷ್ಟು ವರ್ಷದಲ್ಲಿ ಬಗ್ಗದೇ ಇರುವಾಗ ಇನ್ನು ಮುಂದೆಯೂ ಬಗ್ಗಲ್ಲ ಅನ್ನೋದು ಸ್ಪಷ್ಟ. ಅಮೆರಿಕ ತನ್ನ 1000 ಕ್ಷಿಪಣಿಗಳನ್ನು ತೋರಿಸಿದರೆ ಇರಾನಿಗೆ ತೋರಿಸಲು ಅದಕ್ಕಿಂತ ಹೆಚ್ಚಿನ ಮಿಸೈಲ್ಗಳಿವೆ. ಇರಾನ್ನ ಭೂತಳದಲ್ಲಿ ಕ್ಷಿಪಣಿಗಳ ನಗರವೇ ಇದೆ. ಅದನ್ನವರು ಆಟ ಆಡೋಕೆ ಇಟ್ಟಿರೋದಲ್ಲ, ಇದು ಟ್ರಂಪ್ಗೂ ಗೊತ್ತು. ಅಮೆರಿಕ 1000 ಕ್ಷಿಪಣಿಗಳನ್ನು ಉಡಾಯಿಸಿದರೆ ಅದಕ್ಕಿಂತ ಹೆಚ್ಚಿನ ಕ್ಷಿಪಣಿಗಳನ್ನು ಉಡಾಯಿಸಲು ಇರಾನ್ ಬಳಿಯೂ ಸಾಮರ್ಥ್ಯ ಇದೆ. ಆದರೆ ಇರಾನ್ ಇಂಥ ಭಾಷೆ ಬಳಸಿ ಮಾತಾಡುವುದಿಲ್ಲ. ಪುರಾತನ ನಾಗರಿಕತೆಯ ಇರಾನ್ ರಾಜತಾಂತ್ರಿಕವಾಗಿ ಸಭ್ಯತೆ ತೋರಿಸ್ತಾ ಇದೆ. ಅಮೆರಿಕದ ಹೈಲುದೊರೆಗೆ ಅಂಥ ಸಭ್ಯತೆ ಮತ್ತು ಪ್ರಬುದ್ಧತೆ ಇಲ್ಲ.